ನಮಸ್ಕಾರ ಎಲ್ಲರಿಗೂ. ನಾನು ಆಶಾ. ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕೂದಲು ಯಾರಿಗೆಲ್ಲ ಜಾಸ್ತಿ ಉದುರ್ತಾ ಇದೆಯೋ, ಸ್ಲಿಟ್ ಹೇರ್ಸ್ ಇದೆಯೋ, ಅದರ ಜೊತೆಗೆ ಕೂದಲು ಡ್ರೈ ಅನಿಸುತ್ತೋ ಅವರೆಲ್ಲ ಈ ರೀತಿಯಾದ ಹೇರ್ ಪ್ಯಾಕ್ಗಳನ್ನು ಮನೇಲೇ ಮಾಡಿ ಹಚ್ಚಿ. ಅದರಿಂದ ಕೂದಲು ರೇಷ್ಮೆ ಅಂತಾಗುತ್ತೆ, ತಲೆ ಕೂಡ ತುಂಬ ತಂಪಾಗಿರುತ್ತೆ. ಇವಾಗ ನೋಡಿ, ನಾನು ಒಂದು ಹಿಡಿಯಷ್ಟು ಮೆಂತ್ಯ ಕಾಳನ್ನು ನೆನೆಸಿಟ್ಟಿದ್ದೆ ಹಿಂದಿನ ದಿನ. ಇದು ಸ್ವಲ್ಪ ಸಾಫ್ಟ್ ಆಗಿದೆ. ಇದಾದ ನಂತರ ನೆಕ್ಸ್ಟ್ ಡೇ ನಾವೇನು ಮಾಡಬೇಕಂದ್ರೆ ಇದನ್ನು ರುಬ್ಕೋಬೇಕಾಗತ್ತೆ. ಮೆಂತ್ಯ ತಲೆಗೆ ಹಚ್ಚೋದ್ರಿಂದ ಕೂದಲು ಶೈನಿಂಗು ಬರುತ್ತೆ, ಕೂದಲು ದಟ್ಟವಾಗಿ ಕೂಡ ಬೆಳೆಯುತ್ತೆ. ಮೇಯ್ನಾಗಿ ನಾವು ನೆಲ್ಲಿಕಾಯಿನ ಇದಕ್ಕೆ ಹಾಕೋಬೇಕಾಗುತ್ತೆ. ನೆಲ್ಲಿಕಾಯಿ ಹಾಕೊಳ್ಳೋದ್ರಿಂದ ಕೂದಲು ಬೆಳ್ಳಗಾಗೋದು ಕಮ್ಮಿ ಆಗ್ತಾ ಬರುತ್ತೆ, ಕೂದಲು ಕಪ್ಪಾಗ್ತಾ ಬರುತ್ತೆ. ಅದ್ರ ಜೊತೆಗೆ ಕರಿಬೇವನ್ನು ಒಂದು ಹಿಡಿಯಷ್ಟು ಹಾಕೊಳ್ತಾ ಇದ್ದೀನಿ. ಇದನ್ನು ರುಬ್ಕೋಬೇಕಾಗತ್ತೆ. ನಾನು ಮೆಂತಿಯಲ್ಲಿರುವ ನೀರನ್ನೇ ಇದಕ್ಕೆ ಹಾಕಿದ್ದೀನಿ, ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡಿಲ್ಲ. ಎಕ್ಸ್ಟ್ರಾ ನೀರು ಬೇಕು ಅಂದರೆ ಸ್ವಲ್ಪ ಮಟ್ಟಿಗೆ ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೋಬಹುದು. ಇಲ್ಲಿ ನೋಡಿ, ರುಬ್ಬಿರೋದನ್ನು ನಾನು ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ರುಬ್ಕೊಂಡಿರೋದನ್ನು ಒಂದು ಬಟ್ಟೆಯಲ್ಲಿ ಹಾಕೋಬೇಕಾಗುತ್ತೆ, ಅದನ್ನೆಲ್ಲ ಸೋಸ್ಕೋಬೇಕಾಗತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಸಣ್ಣ ರೀತಿಯಲ್ಲಿ ಇರುವಂಥ ನಾರ್ ಏನಿದೆ ಅದೆಲ್ಲ ಕಂಪ್ಲೀಟಾಗಿ ಆ ಬಟ್ಟೆ ಒಳಗೆ ಉಳ್ಕೊಳ್ಳುತ್ತೆ. ನೈಸಾದಂಥ ಪೇಸ್ಟ್ ನಮಗೆ ಸಿಗುತ್ತೆ. ಈ ಪೇಸ್ಟನ್ನು ನಾವು ತಲೆಗೆ ಅಪ್ಲೈ ಮಾಡಿಬಿಟ್ಟು 2 ತಾಸು ಆದ ನಂತರ ಸ್ನಾನವನ್ನು ಮಾಡ್ಕೋಬೇಕಾಗತ್ತೆ. ಅದರಿಂದ ಕೂದಲು ತುಂಬಾ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ತಲೆ ಹೊಟ್ಟು ಕೂಡ ಸಂಪೂರ್ಣವಾಗಿ ಹೋಗುತ್ತೆ.